ವಡ್ಡಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯೋ ನೀರಿನ ಬಳಕೆ ಬಗ್ಗೆ ಗ್ರಾಮಸ್ಥರಿಗೆ ಜಾಗೃತಿ ಕರೆ. ಏನಾಗಿದೆ ಅಂದ್ರೆ ಇವತ್ತು ನೀರು ಕುಡಿಯೋ ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ ಅಲ್ವಾ. ಇವತ್ತು ಮೊರಲ್ ನೋಡಿ, ನಾವು ನೀವು ಚಿಕ್ಕ ಹುಡುಗರಾಗಿದ್ದಾಗ ಬ್ರದರ್ ನಿಮಗೆ ಗೊತ್ತಿರಬೇಕು, ನೀವು ಫಸ್ಟ್ ಬೌಲಿಂಗ್ ಮಾಡಬೇಕು, ಹುಡುಗ ಹಾಕೊಂಡು ಬಟ್ ಇವತ್ತು ಆ ಮಾರಲ್ ಎಜುಕೇಶನ್ ಹುಡುಗರು ಕಾಣ್ತಾ ಇಲ್ಲ. ಇನ್ನು ಬಿಚ್ಚಿ ಹೋಗಿ ಆಟ ಆಡಬೇಕು ಅನ್ನೋ ಥರ ಮನಸ್ಥಿತಿ ಬರ್ತಾ ಇದೆ. ಸೊ ಆ ನಿಟ್ಟಿನಲ್ಲಿ ದಯವಿಟ್ಟು ಬೇಸಿಗೆ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ವಡ್ಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಗಂಭೀರ ಸ್ವರೂಪ ಪಡೆದುಕೊಳ್ಳಬಾರದು ಎಂದು ಮುಂದಾಲೋಚನೆಯಲ್ಲಿ ಗ್ರಾಮಸ್ಥರಿಗೆ ನೀರಿನ ವ್ಯಯದ ಬಗ್ಗೆ ಅರಿವು ಮೂಡಿಸಲಾಗಿತ್ತು. ಭೂಗರ್ಭ ಜಲಮಟ್ಟ ಕುಸಿತ, ಮಳೆಯ ಕೊರತೆ ಹಾಗೂ ನೀರಿನ ಅಸಮರ್ಪಕ ಬಳಕೆ ಇವುಗಳ ಪರಿಣಾಮವಾಗಿ ಗ್ರಾಮದಲ್ಲಿನ ಬಾವಿಗಳು, ಕೊಳವೆ ಬಾವಿಗಳು, ನೀರಿನ ಟ್ಯಾಂಕ್ಗಳು ಶೀಘ್ರವಾಗಿ ಒಣಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಲಕ್ಷಾಮ ಉಂಟಾದರೆ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಬೆಳಿಗ್ಗೆ ಮತ್ತು ಸಂಜೆ ಗಂಟೆಗಳ ಕಾಲ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಮಹಿಳೆಯರು ಮತ್ತು ವೃದ್ಧರು ದೂರದೂರಿಗೆ ತೆರಳಿ ನೀರು ತರುವಂತಹ ಕಷ್ಟ ಅನುಭವಿಸಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ನೀರಿನ ಸಮರ್ಪಕ ನಿರ್ವಹಣೆ ಹಾಗೂ ಸಂರಕ್ಷಣೆಗೆ ಸಂಬಂಧಿಸಿದಂತೆ ವಡ್ಡಗೆರೆ ಗ್ರಾಮ ಪಂಚಾಯಿತಿ ವತಿಯಿಂದ ಸಾರ್ವಜನಿಕರಿಗೆ ಕೆಳಗಿನ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿ ಜಾಗೃತಿ ಮೂಡಿಸಲಾಗಿದೆ. ಕುಡಿಯುವ ನೀರು ಸಂರಕ್ಷಣೆಗೆ ಮುಖ್ಯ ಸೂಚನೆಗಳು. ಕುಡಿಯುವ ನೀರನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬಾರದು. ಪ್ರತಿಯೊಂದು ಹನಿ ಜೀವದಂತೆಯೇ ಅಮೂಲ್ಯವಾಗಿದೆ. ಅನಗತ್ಯವಾಗಿ ಕೊಳವೆಗಳನ್ನು ತೆರೆದಿಟ್ಟು ನೀರು ಹರಿಯಲು ಬಿಡಬಾರದು. ವಾಹನ ತೊಳೆಯುವುದು, ಮನೆ ಮುಂದೆ ನೀರು ಎರಚುವುದು, ರಸ್ತೆ ಸ್ವಚ್ಛತೆಗೆ ಹೆಚ್ಚಿನ ನೀರು ಬಳಸುವುದು ಮುಂತಾದ ಅನಾವಶ್ಯಕ ಚಟುವಟಿಕೆಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು. ತೋಟಗಳಿಗೆ ಅಥವಾ ಕೃಷಿಗೆ ಕುಡಿಯುವ ನೀರನ್ನು ಬಳಸದೆ ಮಳೆ ನೀರು ಅಥವಾ ಮರುಬಳಕೆ ನೀರನ್ನು ಬಳಸುವ ಪರ್ಯಾಯ ಕ್ರಮಗಳನ್ನು ಅನುಸರಿಸಬೇಕು. ಕೊಳವೆ, ಪೈಪ್ಗಳು, ಟ್ಯಾಂಕ್ಗಳಲ್ಲಿ ಲೀಕೇಜ್ ಕಂಡುಬಂದಲ್ಲಿ ತಕ್ಷಣ ಸರಿಪಡಿಸಿ ನೀರಿನ ನಷ್ಟವನ್ನು ತಡೆಯಬೇಕು. ಪ್ರತಿಯೊಂದು ಮನೆಯಲ್ಲೂ ಮಳೆ ನೀರು ಸಂಗ್ರಹಣೆ, ರೇನ್ ವಾಟರ್ ಹಾರ್ವೆಸ್ಟಿಂಗ್ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು ಕಡ್ಡಾಯಗೊಳಿಸಬೇಕು. ಗ್ರಾಮದಲ್ಲಿರುವ ಸಾರ್ವಜನಿಕ ನೀರಿನ ಮೂಲಗಳನ್ನು ಬಾವಿ, ಕೆರೆ, ಟ್ಯಾಂಕ್ ಸಂರಕ್ಷಿಸಿ ಅವುಗಳನ್ನು ಅಶುದ್ಧಗೊಳಿಸದಂತೆ ನೋಡಿಕೊಳ್ಳಬೇಕು. ನೀರಿನ ಬಳಕೆ ಕುರಿತು ಕುಟುಂಬ ಮಟ್ಟದಲ್ಲಿ ನಿಯಂತ್ರಣ ಮತ್ತು ಯೋಜನೆ ರೂಪಿಸಿ ಮಕ್ಕಳಿಗೂ ಯುವಕರಿಗೂ ನೀರಿನ ಮಹತ್ವ ತಿಳಿಸಿ ಜವಾಬ್ದಾರಿ ಬೆಳೆಸಬೇಕು. ಇಷ್ಟು ಕಾರ್ಯಗಳನ್ನು ಗ್ರಾಮಸ್ಥರೆಲ್ಲರೂ ಕೂಡಲೇ ಅನುಸರಿಸಬೇಕಾಗಿ ವಡ್ಡಗೆರೆ ಗ್ರಾಮ ಪಂಚಾಯಿತಿ ಕೇಳಿಕೊಳ್ಳುತ್ತದೆ. ಜೊತೆಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಶಾಲೆಗಳು, ಯುವಕ ಸಂಘಗಳು ಹಾಗೂ ಮಹಿಳಾ ಸಂಘಗಳ ಮೂಲಕ ನೀರಿನ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಯೋಜನೆ ರೂಪಿಸಲಾಗಿದೆ. ಮಕ್ಕಳಿಗೆ ಬಾಲ್ಯದಿಂದಲೇ ನೀರಿನ ಮಹತ್ವ ತಿಳಿಸುವುದು ಮತ್ತು ಭವಿಷ್ಯದ ಪೀಳಿಗೆಗೆ ನೀರಿನ ಮೌಲ್ಯ ಅರಿವು ಮೂಡಿಸುವುದು ಅತ್ಯಂತ ಮುಖ್ಯವಾಗಿದೆ. ಕಟ್ಟುನಿಟ್ಟಿನ ಜಾಗೃತಿ ಸೂಚನೆಗಳು. ಕುಡಿಯುವ ನೀರನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬಾರದು. ಪ್ರತಿಯೊಂದು ಹನಿ ಅಮೂಲ್ಯ. ಮನೆ ಬಳಕೆಯಲ್ಲಿ ನೀರನ್ನು ಮಿತವಾಗಿ ಬಳಸಿ ಅನಗತ್ಯವಾಗಿ ಎರೆಯುವುದನ್ನು ತಕ್ಷಣ ನಿಲ್ಲಿಸಬೇಕು. ವಾಹನ ತೊಳೆಯುವುದು, ಮನೆ ಮುಂದೆ ನೀರು ಎರಚುವುದು ಮುಂತಾದ ಅನಾವಶ್ಯಕ ಕಾರ್ಯಕ್ರಮಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು. ತೋಟಗಳಿಗೆ ಕುಡಿಯುವ ನೀರನ್ನು ಬಳಸದೆ ಪರ್ಯಾಯ ವ್ಯವಸ್ಥೆಗಳನ್ನು ಅನುಸರಿಸಬೇಕು. ಕೊಳವೆ ಪೈಪ್ಗಳಲ್ಲಿ ಲೀಕೇಜ್ ಕಂಡು ಬಂದಲ್ಲಿ ತಕ್ಷಣ ಸರಿಪಡಿಸಿ ನೀರಿನ ನಷ್ಟ ತಪ್ಪಿಸಬೇಕು. ಮಳೆ ನೀರಿನ ಸಂಗ್ರಹಣೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪದ್ಧತಿಯನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕು. ಸಾರ್ವಜನಿಕ ನೀರಿನ ಮೂಲಗಳನ್ನು ಸಂರಕ್ಷಿಸಿ ಅವುಗಳನ್ನು ಶುದ್ಧಗೊಳಿಸದಂತೆ ನೋಡಿಕೊಳ್ಳಬೇಕು. ಗ್ರಾಮಸ್ಥರೆಲ್ಲರೂ ನೀರಿನ ಸಂರಕ್ಷಣೆಯನ್ನು ತಮ್ಮ ಕರ್ತವ್ಯ ಎಂದು ಭಾವಿಸಿ ಸಹಕರಿಸಬೇಕು. ಮಕ್ಕಳಿಗೂ ಯುವಕರಿಗೂ ನೀರಿನ ಮಹತ್ವ ತಿಳಿಸಿ ಜವಾಬ್ದಾರಿ ಬೆಳೆಸಬೇಕು. ನಾವು ಇಂದು ನೀರನ್ನು ಉಳಿಸದಿದ್ದರೆ ನಾಳೆ ಒಂದು ಹನಿ ನೀರಿಗಾಗಿ ಹೋರಾಡಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ರಘುನಂದನ್ ರವರು ವಡ್ಡಗೆರೆ ಗ್ರಾಮಸ್ಥರೆಲ್ಲರೂ ಒಂದಾಗಿ ಈ ಮೇಲಿನ ಜಾಗೃತಾ ಅಂಶಗಳನ್ನು ಪಾಲಿಸಬೇಕೆಂದು ಮನವಿ ಮಾಡಿದರು. AR ನ್ಯೂಸ್ ಈ ಜಾಗೃತಾ ಕಾರ್ಯಕ್ರಮದಲ್ಲಿ ವಡ್ಡಗೆರೆ ಗ್ರಾಮ ಪಂಚಾಯಿತಿಯ ಭಕ್ತರಹಳ್ಳಿ, ಬುರ್ಗನಹಳ್ಳಿ, ಚೀಲಗೊಂಡನಹಳ್ಳಿ, ಗರಗದೊಡ್ಡಿ, ಕಲ್ಕೆರೆ, ಕುರುಡುಗಾನಹಳ್ಳಿ, ಮಲಪಾನಹಳ್ಳಿ, ಯತ್ಕಾನಹಳ್ಳಿ ಹಾಗೂ ವಡ್ಡಗೆರೆಯ ಎಲ್ಲಾ ಗ್ರಾಮಸ್ಥರಿಗೂ ಒಂದು ಮನವಿ. ನೀರು ಎಂಬುದು ಪ್ರಕೃತಿ ನೀಡಿದ ಅಮೂಲ್ಯ ಸಂಪತ್ತು. ಅದನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ನೀವೆಲ್ಲರೂ ಸಹಕಾರ ನೀಡಿದಲ್ಲಿ ಮಾತ್ರ ಈ ನೀರಿನ ಸಂಕಷ್ಟವನ್ನು ವಡ್ಡಗೆರೆ ಗ್ರಾಮ ಪಂಚಾಯಿತಿ ಸಮರ್ಥವಾಗಿ ನಿರ್ವಹಿಸಲು ಸಾಧ್ಯ. ಜಾಗೃತಿ, ನಿಯಂತ್ರಣ ಮತ್ತು ಜವಾಬ್ದಾರಿ ಈ ಮೂರು ನೀವುಗಳು ಎಲ್ಲರೂ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಪಂಚಾಯಿತಿಯಲ್ಲಿ ನೀರಿನ ಭವಿಷ್ಯ ಸುರಕ್ಷಿತವಾಗುತ್ತದೆ. ನೀರನ್ನು ಉಳಿಸಿ, ಜೀವನವನ್ನು ಉಳಿಸಿ ಎಂದು ಕೇಳಿಕೊಳ್ಳುತ್ತೇವೆ. ನಮಸ್ಕಾರ. ಜಾಗೃತಿ ಸೂಚನೆಗಳು. ಕುಡಿಯುವ ನೀರಿನ ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬಾರದು. ಪ್ರತಿಯೊಬ್ಬರು
ಪ್ರತಿಯೊಂದು ಹನಿ ಅಮೂಲ್ಯ. ಮನೆ ಬಳಕೆಯಲ್ಲಿ ನೀರನ್ನು ಮಿತವಾಗಿ ಬಳಸಿ ಅನಗತ್ಯವಾಗಿ ಹರಿಬಿಡುವುದನ್ನು ತಕ್ಷಣ ನಿಲ್ಲಿಸಬೇಕು. ವಾಹನ ತೊಳೆಯುವುದು ಮತ್ತು ಮುಂದೆ ನೀರು ಎರಚುವುದು ಮುಂತಾದ ಅನಾವಶ್ಯಕ ಕಾರ್ಯಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು. ತೋಟಗಳಿಗೆ ಕುಡಿಯುವ ನೀರನ್ನು ಬಳಸದೆ ಪರಿಹಾರ ವ್ಯವಸ್ಥೆಗಳನ್ನು ಅನುಸರಿಸಬೇಕು. ಕೊಳಕ್ಕೆ ಪೈಪ್ಗಳಲ್ಲಿ ಲೀಕೇಜ್ ಕಂಡುಬಂದ ತಕ್ಷಣ ಸರಿಪಡಿಸಿ ನೀರಿನ ನಷ್ಟ ತಪ್ಪಿಸಬೇಕು. ಮಳೆ ನೀರು ಸಂಗ್ರಹಣೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪದ್ಧತಿಗಳನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕು. ಸಾರ್ವಜನಿಕ ನೀರಿನ ಅಮೂಲ್ಯಗಳನ್ನು ಸಂರಕ್ಷಿಸಿ ಅವುಗಳನ್ನು ಅಶುದ್ಧಗೊಳಿಸದಂತೆ ನೋಡಿಕೊಳ್ಳಬೇಕು. ಗ್ರಾಮಸ್ಥರೆಲ್ಲರಿಗೂ ನೀರಿನ ಸಂರಕ್ಷಣೆಯನ್ನು ತಮ್ಮ ಕರ್ತವ್ಯವೆಂದು ಭಾವಿಸಿ ಸಹಕರಿಸಬೇಕು. ವಡ್ಡಗೆರೆ ಗ್ರಾಮಸ್ಥರಿಗೆ ಕಟ್ಟುನಿಟ್ಟಿನ ಜಾಗೃತಿ ಸೂಚನೆಗಳು. ಕುಡಿಯುವ ನೀರನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬಾರದು. ಪ್ರತಿಯೊಂದು ಹನಿ ಅಮೂಲ್ಯ. ಮನೆ ಬಳಕೆಯಲ್ಲಿ ನೀರನ್ನು ಮಿತವಾಗಿ ಬಳಸಿ ಅನಗತ್ಯವಾಗಿ ಹರಿಬಿಡುವುದನ್ನು ತಕ್ಷಣ ನಿಲ್ಲಿಸಬೇಕು. ವಾಹನ ತೊಳೆಯುವುದು, ಮನೆ ಮೇಲೆ ನೀರು ಎರಚುವುದು ಮುಂತಾದ ಅನಾವಶ್ಯಕ ಕಾರ್ಯಕ್ರಮಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು. ತೋಟಗಳಿಗೆ ಕುಡಿಯುವ ನೀರನ್ನು ಬಳಸದೆ ಪರ್ಯಾಯ ವ್ಯವಸ್ಥೆಗಳನ್ನು ಅನುಸರಿಸಬೇಕು. ಕೊಳವೆ ಪೈಪ್ಗಳಲ್ಲಿ ಲೀಕೇಜ್ ಕಂಡುಬಂದಲ್ಲಿ ತಕ್ಷಣ ಸರಿಪಡಿಸಿ ನೀರಿನ ನಷ್ಟ ತಪ್ಪಿಸಬೇಕು. ಮಳೆ ನೀರು ಸಂಗ್ರಹಣಾ ಪದ್ಧತಿಯನ್ನು ಕಡ್ಡಾಯವಾಗಿ ಅಳವಡಿಸಬೇಕು. ಸಾರ್ವಜನಿಕ ನೀರಿನ ಮೂಲಗಳನ್ನು ಸಂರಕ್ಷಿಸಿ ಅವುಗಳನ್ನು ಅಶುದ್ಧಗೊಳಿಸದಂತೆ ನೋಡಿಕೊಳ್ಳಬೇಕು. ಗ್ರಾಮಸ್ಥರೆಲ್ಲರೂ ನೀರಿನ ಸಂರಕ್ಷಣೆಯನ್ನು ತಮ್ಮ ಕರ್ತವ್ಯವೆಂದು ಭಾವಿಸಿ ಸಹಕರಿಸಬೇಕು. ವಡ್ಡಗೆರೆ ಗ್ರಾಮಸ್ಥರಲ್ಲಿ ಮನವಿ, ನೀರನ್ನು ಮಿತವಾಗಿ ಬಳಸಿ ಜೀವವನ್ನು ಉಳಿಸಿ. ನೀರನ್ನು ಮಿತವಾಗಿ ಬಳಸಿ ಜೀವವನ್ನು ಉಳಿಸಿ. ನೀರು ಅಚ್ಚುಕಟ್ಟಾಗಿ ಬಳಸಬೇಕು. ಈ ಜಾಗೃತಿ ಕಾರ್ಯಕ್ರಮ ಹಾಗೂ ಸುದ್ದಿಯ ಪ್ರಾಯೋಜಕರು ವಡ್ಡಗೆರೆ ಗ್ರಾಮ ಪಂಚಾಯಿತಿ. ಇದು AR ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ, ಈ ಮಾಹಿತಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.